ಎಲ್ರಿಗೂ ನಮಸ್ತೆ. ನಾನು ಲಾಸ್ಟ್ 2 ಡೇಸ್ ಬ್ಯಾಕ್ ಒಂದು ಪೋಸ್ಟ್ ಮಾಡಿದ್ದೆ, ಚಿಕನ್ ಪಿಕಲ್ಸ್ ನನ್ನ ಹೊಸ ಪ್ರಾಡಕ್ಟ್. ಅದ್ರ ಬಗ್ಗೆ ಪೋಸ್ಟ್ ಮಾಡಿದ್ದೆ, ಆರ್ಡ್ರ್ ಮಾಡೋದಾದರೆ ಮಾಡಿ ಅಂತ. ಅದ್ರ ಬಗ್ಗೆ ಜಾಸ್ತಿ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಸ್ವಾದ ಹೋಮ್ ಪ್ರಾಡಕ್ಟ್ ಚಿಕನ್ ಪಿಕಲ್ಸ್. ತುಂಬಾ ರುಚಿಯಾಗಿರುತ್ತೆ. ಇದನ್ನು 3 ತಿಂಗಳ ತನಕ ಸ್ಟೋರ್ ಮಾಡಿ ಸಹ ಇಟ್ಕೋಬಹುದು. ನಾನಿಲ್ಲಿ ಎಲ್ಲ 1/4 kg ಮಾಡ್ಕೊಂಡಿದ್ದೀನಿ ಫಸ್ಟ್. ನಂತರ ಹೇಳಬೇಕಂದ್ರೆ ಇದನ್ನು ನೀವು 3 ತಿಂಗಳಿಂದ 6 ತಿಂಗಳ ತನಕ ಸ್ಟೋರ್ ಮಾಡಿ ಇಡ್ಬೋದು. ನಾನಿಲ್ಲಿ 3 ತಿಂಗಳ ತನಕ ಸ್ಟೋರ್ ಮಾಡ್ಕೋಬೋದು ಅಂತ ಮೆನ್ಷನ್ ಮಾಡಿದ್ದೀನಿ. 6 ತಿಂಗಳ ತನಕ ನೀವು ಫ್ರಿಜ್ಜಲ್ಲಿ ಇಡೋದಾದರೆ 6 ತಿಂಗಳ ತನಕ ಸ್ಟೋರ್ ಮಾಡ್ಕೋಬೋದು. ನೀವು ಓಪನ್ ಮಾಡಿದ ತಕ್ಷಣ ತುಂಬ ದಿನ ಇಡಬೇಕಂದ್ರೆ ಫ್ರಿಜ್ಜಲ್ಲಿ ಸಹ ಇಟ್ಕೋಬೋದು. ಇದು ನಾನು 250 ಗ್ರಾಮ್ಸ್ ಇದೆ, 1/4 kg ಅಷ್ಟು. ಇದರಲ್ಲಿ ನಾನು ಏನೇನು ಬಳಸಿದ್ದೀನಿ ಅದನ್ನೆಲ್ಲ ಮೆನ್ಷನ್ ಮಾಡ್ಕೊಂಡಿದ್ದೀನಿ. ನಂತರ ಇದನ್ನು ನಾವು ಡ್ರೈ ಸ್ಪೂನ್ಸ್ ಯೂಸ್ ಮಾಡ್ಕೋಬೇಕು, ಹಾಗೆ ಡ್ರೈ ಪ್ಲೇಸಲ್ಲಿ ಇಡಬೇಕು. ಯೂಶ್ವಲಾಗಿ ನಾವು ಬೇರೆ ಉಪ್ಪಿನಕಾಯಿಗೆ ಏನು ಮಾಡ್ತೀವಿ ಅದೇ ಥರ ಇದನ್ನು ಸ್ಟೋರ್ ಮಾಡಬೇಕಾಗುತ್ತೆ. ನಾನು ಇದಕ್ಕೆ ಯಾವುದೇ ಪ್ರಿಸರ್ವೇಟಿವ್ ಬಳಸಿಲ್ಲ, ಹಾಗೆಯೇ ಯಾವುದೇ ರೀತಿ ಫುಡ್ ಕಲರ್ ಬಳಸಿಲ್ಲ ನಾನು. ನಂತರ ಪ್ರಿಸರ್ವೇಟಿವ್ ಅಂದರೆ ಇದಕ್ಕೆ ಮೇಯ್ನಾಗಿ ಆಯಿಲ್, ನಂತರ ಕಲ್ಲುಪ್ಪು, ನಂತರ ಲಿಂಬೆ ರಸ ತುಂಬ ಮುಖ್ಯವಾದದ್ದು. ಇದರಲ್ಲಿ ನಾನು ವಿತ್ ಬೋನ್ಲೆಸ್ಸು ಯೂಸ್ ಮಾಡ್ಕೊಂಡಿದ್ದೀನಿ, 2 ಸಹ ಬಳಸಿದ್ದೀನಿ ನಾನು. ಯಾರೆಲ್ಲ ಆರ್ಡ್ರ್ ಕೊಟ್ಟಿದ್ದೀರ ನನಗೆ ಅವರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರೆಲ್ಲ ಆರ್ಡ್ರ್ ಕೊಟ್ಟಿಲ್ಲ ಬೇಗ ಆರ್ಡ್ರ್ ಕೊಡಿ ಅಂತ ನಾನು ಕೇಳ್ಕೊತೀನಿ. ನಂತರ ನಾನು ಇದನ್ನು ಓಪನ್ ಮಾಡಿ ಸಹ ತೋರಿಸ್ತೀನಿ. ಮೊದಲು ಯೂಸ್ ಮಾಡೋ ಮೊದಲು ಚೆನ್ನಾಗಿ ಸ್ವಲ್ಪ ಶೇಕ್ ಮಾಡ್ಕೊಳ್ಳಿ ಈ ಥರ. ಅಂದರೆ ಇದು ಆಯಿಲು ಅದು ಸಪ್ರೇಟ್ ಆಗಿರುತ್ತೆ ಮಸಾಲ, ಅದಕ್ಕೆ ಈ ರೀತಿ ಸ್ವಲ್ಪ ಶೇಕ್ ಮಾಡಿಕೊಂಡ್ರೆ ಸರಿ. ನಂತರ ನೋಡಿ, ನಾನು ಇದನ್ನು ಓಪನ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಸೀಲ್ ಮಾಡಿದ್ದೀನಿ. ನೋಡಿ, ಫುಲ್ ಪರ್ಫೆಕ್ಟಾಗಿ ಸೀಲ್ ಆಗಿದೆ, ಸ್ವಲ್ಪನೂ ಗಾಳಿ ಹೋಗಲ್ಲ ಆ ಥರ ಸೀಲ್ ಆಗಿದೆ. ಇದನ್ನು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಆಯಿಲ್ ಇರ್ತದೆ, ಅದು ಪ್ರಿಸರ್ವೇಟಿವ್ ಆಗಿ ವರ್ಕ್ ಮಾಡುತ್ತೆ. ನಂತರ ನೋಡಿ, ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಮೇಲ್ಗಡೆ ಆಯಿಲ್ ಇರುತ್ತೆ, ಮಸಾಲೆ ಸ್ವಲ್ಪ ಕೆಳಗಡೆ ಇರುತ್ತೆ. ಆಯಿಲ್ ಮೇಲ್ಗಡೆನೇ ಇರಬೇಕು, ಯಾಕಂದರೆ ಅದು ಕೆಡೋದಿಲ್ಲ, ಆ ಥರ ಹಾಳಾಗಲ್ಲ, ತುಂಬ ದಿನ ತನಕ ಇರ್ತದೆ. ಆಯಿಲ್ ಪ್ರಿಸರ್ವೇಟಿವ್ ಆಗಿ ವರ್ಕ್ ಮಾಡುತ್ತೆ. ನಾನಿಲ್ಲಿ ಹೆಲ್ದಿ ಆಗಿರೋಂಥ ಆಯಿಲನ್ನು ಬಳಸಿದ್ದೀನಿ, ಯಾವುದೇ ರಿಯೂಸ್ ಮಾಡಿರೋಂಥ ಆಯಿಲನ್ನು ಬಳಸಿಲ್ಲ. ಆಲ್ಮೋಸ್ಟ್ ನನ್ನೆಲ್ಲ ವ್ಯೂವರ್ಸಿಗೆ ಗೊತ್ತಿರುತ್ತೆ, ನಾನು ಯಾವಾಗಲೂ ಹೆಚ್ಚಾಗಿ ಈ ಆರ್ಟಿಫಿಷಿಯಲ್ ಕಲರ್ ಏನು ಬಳಸಲ್ಲ ನನ್ನ ಅಡುಗೆಗೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ನಂತರ ಇದನ್ನು ಸರ್ವ್ ಮಾಡ್ಕೋಬೇಕು. ಗಂಜಿ ಊಟ ಮಾಡೋರಿಗೆ, ಮೊಸರು ಮತ್ತು ಉಪ್ಪಿನಕಾಯಿ ತಿನ್ನೋರಿಗೆ ಸೈಡ್ ಡಿಶ್ ಆಗಿ ತುಂಬಾ ರುಚಿಯಾಗಿರುತ್ತೆ. ಬ್ಯಾಚುಲರ್ಸಿಗೆ ಸಹ ತುಂಬಾ ಚೆನ್ನಾಗಿರುತ್ತೆ. ಬ್ಯಾಚುಲರ್ಸ್ ಸಹ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಏನು ಅಡುಗೆ ಮಾಡಿಲ್ಲ ಅಂದಾಗ ಇದನ್ನು ಬಳಸ್ಕೊಡಿ, ತುಂಬಾ ರುಚಿಯಾಗಿರುತ್ತೆ. ನೋಡಿ, ಪೀಸಸ್ ಸಹ ತುಂಬಾ ಫ್ರೆಶ್ ಆಗಿದೆ. ನೋಡಿ, ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನೀವು ಸರ್ವ್ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ಮಸಾಲೆ ಎಲ್ಲ ಕೆಳಗಡೆ ಇರುತ್ತಲ್ಲ, ಅದಕ್ಕೆ. ತುಂಬಾ ಘಮ ಅಂತ ಬರ್ತಾ ಇದೆ. ನೋಡಿ, ಯಾರೆಲ್ಲ ಆರ್ಡ್ರ್ ಮಾಡಬೇಕಂತ ಇದ್ದೀರಿ ಪ್ಲೀಸ್ ನಾನು ಸ್ಕ್ರೀನಲ್ಲಿ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ. ಇದು ಶಿಪ್ಪಿಂಗ್ ಚಾರ್ಜಸ್ ಇರಲ್ಲ, ಫ್ರೀ ಶಿಪ್ಪಿಂಗ್ ಇರ್ತದೆ. ಹಾಗೆಯೇ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ. ಬಿಫೋರ್ ಕ್ಯಾಶ್ ಪೇ ಮಾಡಿಬಿಟ್ಟು ಆಮೇಲೆ ನಾನು ಅದನ್ನು ಡಿಸ್ಪ್ಯಾಚ್ ಮಾಡ್ತೀನಿ. ಯಾರಿಗೆಲ್ಲ ಬೇಕು ಪ್ಲೀಸ್ ವಾಟ್ಸಪ್ ಮಾಡಿ ನನಗೆ, ನಾನು ಮೆನ್ಷನ್ ಮಾಡಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ.